ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ನಿರಾಶ್ರಿತೆ ಇದನ್ನ ಬರೆದಿರ್ತಕ್ಕಂಥವ್ರು HV ಸಾವಿತ್ರಮ್ಮ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಇಲ್ಲಿ 4 ಪಾತ್ರಗಳು ಬರುತ್ತೆ. ಸಾವಿತ್ರಮ್ಮ, ಮತ್ತೆ ಶ್ರೀನಿವಾಸ ರಾಯರು, ಚಂದ್ರು, ಮತ್ತೆ ರಾಧಾ, ಮತ್ತೆ ಇನ್ನೊಬ್ರು ತುಳಸಿ ಅಂತ ಅಂದ್ಬಿಟ್ಟು. ಇಲ್ಲಿ ಮೊದಲನೇದಾಗಿ ಚಂದ್ರು ತನ್ನ ಮಾವನ ಮನೆಗೆ ಬಂದು 2 ವಾರಗಳಾಗಿರುತ್ತೆ. ಏನೋ ಅವನಿಗೆ ಚಿಂತಾಜಾಂತವಾಗಿರುತ್ತೆ, ಚೇತರಿಸ್ಕೊಂಡಿರೋದಿಲ್ಲ, ಅವನಲ್ಲಿ ಉತ್ಸಾಹ ಕೂಡ ಇರೋದಿಲ್ಲ. ಯಾವುದೋ ಒಂದು ರೀತಿ ಚಂಡಮಾರುತಕ್ಕೆ ಸಿಕ್ಕಿ ಅವನ ಸಂಸಾರ ಒಡೆದು ಹುಚ್ಚೂರಾಗೋಗ್ಬಿಟ್ಟಿರುತ್ತೆ ಅನ್ನೋ ತರ ಇರುತ್ತೆ. ಅವನು ರಾಯಲ್ಪಿಂಡಿಯಿಂದ ಮನೆ ಮಠಗಳನ್ನ ಬಿಟ್ಟು ಬಂದು ಇಲ್ಲಿ ಬಂದಿರ್ತಾನೆ. ಏನೋ ಆ ಚೇರ್ ಮೇಲೆ ಕುತ್ಕೊಂಡು ಅವನೇನೋ ಯೋಚನೆಯನ್ನ ಮಾಡ್ಕೊಂಡು ಮತ್ತೆ ಅವನು ನಡೆದಿರ್ತಕ್ಕಂಥ ಘಟನೆಗಳು ಕಣ್ಮುಂದೆನೆ ಬರ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅವನಿಗೆ ಭಾಸ ಕೂಡ ಆಗ್ತಾ ಇರುತ್ತೆ. ಇದು ಒಂದು ಈಗಿರ್ತಕ್ಕಂತಹ ಸ್ಥಿತಿ. ನಂತರ ಅವನು ರಿಯಲ್ ಸ್ಟೋರಿ ಹೇಳ್ತಾರೆ. ಅವನು ಒಬ್ಬ ವಿದೇಶದಲ್ಲಿ ಓದ್ಕೊಂಡ್ ಬಂದಂತಹ ಹುಡುಗ. ಅವನಿಗೆ ತಂದೆ ತಾಯಿ ಇರೋದಿಲ್ಲ. ಅವ್ರ ಮಾವ ಆಗಿರ್ತಕ್ಕಂತಹ ಶ್ರೀನಿವಾಸ ರಾಯರ್ ಅವ್ರ ಮನೆಯಲ್ಲೇ ಕೂಡ ಇರ್ತಾರೆ. ಅಲ್ಲಿ ತುಳಸಿ ಕೂಡ ಇರ್ತಾಳೆ, ಅವ್ರ ಮಾವನ ಮಗಳು. ನಂತರ ಚಂದ್ರುಗೆ ಮದುವೆಯನ್ನ ಮಾಡ್ತಾರೆ. ಮದುವೆ ಆದ ನಂತರ ಅವನಿಗೆ ಒಂದು ಲೆಟರ್ ಕೂಡ ಬರುತ್ತೆ. ಎಕ್ಸಾಮಿನೇಷನ್ ಬರೆದ್ಮೇಲೆ ಮೊದಲನೇ ಇದರಲ್ಲೇ ಉತ್ತೀರ್ಣನಾದ ನಂತರ ಲೆಟರ್ ಕೂಡ ಬರೆದ್ಬಿಟ್ಟು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ನಂತರ ಅವರು ಮಾವ ಹೇಳ್ತಾರೆ, ಏನಕ್ಕೂ ಅಷ್ಟು ದೂರ ಹೋಗ್ತೀಯ, ರಾಯಲ್ಪಿಂಡಿಗೆಲ್ಲ ಅಲ್ಲಿ ಕೊಡೋ 500 ರೂಪಾಯಿ ನೀನು ಇಲ್ಲೇ ಸಂಪಾದನೆ ಮಾಡ್ಬೋದು, ಇರು ಅಂತನ್ಬಿಟ್ಟು ಹೇಳ್ತಾರೆ. ಅವರು ಎಷ್ಟೇ ಬಗೆಯಾಗಿ ಹೇಳಿದ್ರು, ಇಲ್ಲ ನಮ್ಮ ಜೀವನ ನಾವು ನೋಡ್ಕೊಂತೀವಿ ಅಂತನ್ಬಿಟ್ಟೆಲ್ಲ ಹೇಳ್ತಾರೆ. ಇದರಿಂದ ಸಾವಿತ್ರಮ್ಮಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ, ನೀನು ಅಳಿಯ ಅನ್ನೋ ಬುದ್ಧಿನ ತೋರಿಸ್ಬಿಟ್ಟಲ್ಲ ಅಂತನ್ಬಿಟ್ಟೆಲ್ಲ ಬೇಸರವಾಗ್ತಾಳೆ. ಆಗ ಶ್ರೀನಿವಾಸ ರಾಯರ್ ಹೇಳ್ತಾರೆ, ನೋಡು, ನಿನಗ್ ನಾನು ನನಗ್ ನೀನು ಯಾವತ್ತಿದ್ರು ಇಷ್ಟೇ, ನೀನು ಯೋಚನೆಯನ್ನ ಮಾಡಬೇಡ, ಸುಮ್ನಿರು ಅಂತನ್ ಕೂಡ ಹೇಳ್ತಾರೆ. ನಂತರ ಅವರು ಹೋಗ್ತಾರೆ. ಹೋದ ನಂತರ ಸುಖಕರವಾಗಿರ್ತಕ್ಕಂತಹ ಜೀವನವನ್ನ ಅವರಿಬ್ರು ಕೂಡ ನಡೆಸ್ತಾ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಇರಬೇಕಾದ್ರೆ ಅವಳಿಗೆ 1-1.5 ವರ್ಷ ಕಳೆದಿರುತ್ತೆ. ಅಷ್ಟೊತ್ತಿಗಾಗ್ಲೇ ಇವಳು ಬಸ್ರಿ ಕೂಡ ಆಗಿರ್ತಾರೆ. ಇತ್ತ ಅವ್ರಿಗೆ ಅವ್ರ ತಂದೆ ತಾಯಿಗಳಿಗೆ ತುಂಬಾ ಬೇಸರ ಆಗಿರುತ್ತೆ. ಏನಪ್ಪಾ ಅಂದ್ರೆ ಮಗಳಿಲ್ಲ, ಹಬ್ಬ ಆದ್ರೆ ಮಗಳಿಲ್ಲ, ಏನಾದ್ರೂ ಸಿಹಿ ಮಾಡಿದ್ರೆ ಮಗಳಿಲ್ಲ, ಈ ರೀತಿಯಾಗಿ ಮಗಳಿಲ್ಲ ಅನ್ನೋದೇ ಅವ್ರಿಗೆ ಚಿಂತೆ ಕೂಡ ಆಗಿರುತ್ತೆ. ನಂತರ ಅವರು ಯೋಚನೆಯನ್ನ ಮಾಡ್ತಾರೆ. ಮಗಳು ಹೇಳ್ತಾಳೆ, ಇಲ್ಲ ನಾವು ಊರಿಗೆ ಹೋಗೋಣ ಅಂತನ್ಬಿಟ್ಟು. ಏನಕ್ಕೆ ಈಗ ಅಂತೆಲ್ಲ, ಇಲ್ಲ ನಾನು ಹೋಗ್ಲೇಬೇಕು ಅಂತೆಲ್ಲ ಹೇಳ್ತಾರೆ. ಮತ್ ನನ್ ಗತಿ ಏನು ಅಂದ್ರೆ ನೀವು ಬನ್ನಿ ಅಂತೆಲ್ಲ ಹೇಳ್ತಾರೆ. ಸರಿ ಅಂತನ್ಬಿಟ್ಟು ಇವಳನ್ನ ಕಳಿಸ್ತಾರೆ. ಇವಳು ಕಳಿಸಿ 1-2-3 ತಿಂಗಳಾದ್ಮೇಲೆ ಅವನಿಗೂ ಕೂಡ ಇರೋಲಿಕ್ಕೆ ಆಗ್ಲಿಲ್ಲ. ರಜೆಯನ್ನ ಹಾಕಿ ಅವನು ಕೂಡ ಬರ್ತಾನೆ. ನಂತರ ಅವಳಿಗೆ ಮುದ್ದಾಗಿರ್ತಕ್ಕಂತಹ ಒಂದು ಮಗಳು ಹುಟ್ಟುತ್ತಾಳೆ. ಅವಳಿಗೆ ಒಂದು ರಾಧಾ ಅಂತಕ್ಕಂತಹ ಹೆಸರು ಕೂಡ ಇಟ್ಟಿರ್ತಾರೆ. ನಂತರ ಅಲ್ಲಿಗೆ ಬರ್ತಾರೆ ಅವರು. ಅಲ್ಲಿಗೆ ಬಂದು ಮತ್ತೆ ಹಂಗೆ ಇರ್ಬೇಕಾದ್ರೆ ಎಷ್ಟೋ ಸ್ವಲ್ಪ ದಿನ ಆದ್ಮೇಲೆನೆ ಅವ್ರ ಮನೆಗೆ ರಾಯಲ್ಪಿಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ಸಾವಿತ್ರಮ್ಮ ಮತ್ತೆ ಶ್ರೀನಿವಾಸ ಎಷ್ಟು ಹೇಳ್ತಾರೋ, ಬೇಡ ಬೇಡ, ಇಷ್ಟು ಬೇಗ ಕರ್ಕೊಂಡು ಹೋಗೋದು ಬೇಡ ಅಂತೆಲ್ಲ ಎಷ್ಟು ಹೇಳಿದ್ರು ಇವರೆಲ್ಲ ಕೇಳೋದಿಲ್ಲ. ಆದ್ರೆ ಇಲ್ಲ, ಕರ್ಕೊಂಡು ಹೋಗ್ಲೇಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವತಂತ್ರದ ರಕ್ತದೋಗುಳಿ ಅಂತಕ್ಕಂತ ಒಂದು ಹೋರಾಟ ನಡೀತಾ ಇರುತ್ತೆ. ಆ ಹೋರಾಟದಲ್ಲಿ ಒಂದು ಎಷ್ಟೋ ಮನೆಗಳು ಸುಟ್ಟು ಭಸ್ಮ ಆಗ್ತಾ ಇರುತ್ತೆ. ಇವನು ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ತಾನೆ. ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇರ್ತಾನೆ. ಅಲ್ಲಿ ಈ ರಾಯಲ್ಪಿಂಡಿಯಲ್ಲಿ ಇರ್ತಕ್ಕಂಥ ಚಂದ್ರುವಿನ ಮನೆ ಕೂಡ ಸುಟ್ಟೋಗ್ತಾ ಇರುತ್ತೆ. ಈ ವಿಷಯನ ಹೆಂಗ್ ಮುಟ್ಸೋದು ಅಂತ ಅಂದ್ಬಿಟ್ಟು ಅವನಿಗೆ ಯಾರಿಗೂ ಕೂಡ ಯೋಚನೆ ಬರೋದಿಲ್ಲ. ಆದ್ರೆ ಅವ್ನ ಆಪರೇಷನ್ ಮುಗಿಸ್ಕೊಂಡ್ ಬಂದ್ಮೇಲೆ ಅವ್ನ ಅಸಿಸ್ಟೆಂಟ್ ಆಗಿರ್ತಕ್ಕಂತಹ ಒಬ್ನು ಅವನಿಗೆ ಹೇಳ್ತಾನೆ, ಮೇ ಬಿ ಅವನ ಹೆಸರು ನರಸಿಂಹಪ್ಪ ಅಂತ ಅನ್ಸುತ್ತೆ. ಅವನು ಹೇಳ್ತಾನೆ. ಹೇಳಿದ ನಂತರ ಇವನು ಭಯ ಪಟ್ಕೊಂಡು ಬರ್ತಾನೆ. ಅಲ್ಲಿ ಕಾರು ತೆಗಿಯೋದಕ್ಕೂ ಕೂಡ ಆಗಲ್ಲ. ಅಲ್ಲೇ 1 ಅರ್ಧ ಗಂಟೆ ಆಗುತ್ತೆ. ಅಷ್ಟು ಇವನಿಗೆ ಭಯ, ಒಂದ್ ಕಡೆ ಗಾಬರಿ, ಏನಾಗುತ್ತೋ ಎತ್ತಾಗುತ್ತೋ ಅಂತೆಲ್ಲ ಬರ್ತಾರೆ. ಬರೋಷ್ಟೊತ್ತಿಗೆ ಸುಟ್ಟು ಕರ್ಕಳಾಗ್ತಾ ಇರುತ್ತೆ. ಅಲ್ಲಿ ಮಗುವನ್ನ ತಗೊಂತಾರೆ. ಆ ಮಗುವನ್ನ ತಗೊಂಡ್ರೆ ಅದು ಅರ್ಧಂಬರ್ಧ ಬೇಯ್ದ್ಬಿಟ್ಟಿರುತ್ತೆ. ಅವನು ವೈದ್ಯ ಆಗಿರೋದ್ರಿಂದ ಅವ್ನಿಗೆ ಗೊತ್ತಿರುತ್ತೆ ಏನು ಎಷ್ಟು ಹೊತ್ತು ಬದುಕ್ಬೋದು ಅಂತ ಅಂದ್ಬಿಟ್ಟು. ಅವ್ನು ಅನ್ಕೊಂತಾನೆ, ಅಟ್ಲೀಸ್ಟ್ ತುಳಸಿ ಆದ್ರೂ ಸಿಕ್ಕಿದ್ರೆ
ಏನೋ ಒಂದು ಮಾಡ್ಬೋದಲ್ಲ ಅಂತಂದು ಅವನು ಕೂಡ ಬೇಸರವನ್ನ ಮಾಡ್ಕೊಂತಾನೆ. ಸರಿ ಅಂತನ್ಬಿಟ್ಟು ಇದೆಲ್ಲ ಆದ್ಮೇಲೆ ಅವನು ಚಿಂತಾಜನಕನಾಗಿ ಏನೋ ಅಷ್ಟೋ ಇಷ್ಟೋ ಯೋಚನೆ ಮಾಡ್ಕೊಂಡು ಅದ್ ಹೆಂಗ್ ಬಂದೆ ಅವ್ರ ಮಾವನ ಮನೆಗೆ ಅನ್ನೋದೇ ಅವನಿಗೆ ಗೊತ್ತಾಗೋದಿಲ್ಲ. ಅವನು ಯಾವಾಗ ನೋಡಿದ್ರು ಬೇಸರ ಇದೇ ಇರುತ್ತೆ ಅವನಿಗೆ. ಅವರು ಅತ್ತೆ ಮಾವ ಎಷ್ಟು ಹೇಳಿದ್ರು ಪರಿಪರಿಯಾಗಿ ಹೇಳಿದ್ರು ಅವ್ನು ಕೇಳ್ತಾನೆ ಇರೋದಿಲ್ಲ. ನನ್ಗೇನಾಗಿದೆ, ನಾನು ಆರಾಮ್ಸೆ ಇದ್ದೀನಿ, ನೀವೇ ಚಿಂತೆಯಿಂದ ಇದ್ದೀರಾ ಅಂತೆಲ್ಲ ಹೇಳ್ತಾರೆ. ನಂತರ ಶ್ರೀನಿವಾಸರಾಯರು ಹೇಳ್ತಾರೆ, ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ, ನಿನ್ ಜೀವನ ಅಂತ ನೀನ್ ಮಾಡ್ಕೋಬೇಕಲ್ಲ, ಹೋಗಿರೋರೇನು ಮತ್ತೆ ಬರ್ತಾರೇನು ಅಂತಂದೆಲ್ಲ ಎಷ್ಟು ಹೇಳಿದ್ರು ಅವನು ಕೇಳೋದೇ ಇಲ್ಲ. ಇದೇ ರೀತಿಯಾಗಿ ಅವ್ರ ಮಾವ ಅವಾಗವಾಗ ಗಾಂಧೀಜಿ ಅವರ ತತ್ವವನ್ನ ಕೇಳಲಿಕ್ಕೂ ಕೂಡ ಹೋಗ್ತಾ ಇರ್ತಾರೆ. ನಂತರ ಒಂದು ದೆಹಲಿಯಲ್ಲಿ ಒಂದು ನಿರಾಶ್ರಿತರ ಒಂದು ಆಶ್ರಯ ಇರುತ್ತೆ, ಅಲ್ಲಿ ವೈದ್ಯರು ಬೇಕು ಅಂತಕ್ಕಂಥದ್ದನ್ನ ಹೇಳಿರ್ತಾರೆ. ಆ ವೈದ್ಯರನ್ನ ನೋಡ್ಲಿಕ್ಕೆ ವೈದ್ಯರು ಬೇಕು ಅಂತ ಅಂದ್ಬಿಟ್ಟು ಯಾವಾಗ ಗೊತ್ತಾಗುತ್ತೋ ಇವನು ಶ್ರೀನಿವಾಸರೇ ಹೇಳ್ತಾರೆ, ಈ ತರ ವೈದ್ಯರು ಬೇಕಾಗಿದೆ ಅಂತ ನಿರಾಶ್ರಿತರ ಕೋಣೆಯಲ್ಲಿ ಹೋಗು, ಅಲ್ಲಾದ್ರೂ ನಿನ್ನ ನೋವನ್ನ ಮರಿಬಹುದು ಅಂತಂದು ಕೂಡ ಹೇಳ್ತಾರೆ. ಇವರು ಸಾವಿತ್ರಮ್ಮಂಗೂ ಇದೆಲ್ಲ ನೋಡಿ ತುಂಬಾ ಬೇಸರ ಆಗಿರುತ್ತೆ. ಆದ್ರೆ ಆ ನೋವನ್ನ ಅವ್ರ ಮುಂದೆ ತೋರಿಸ್ಕೊಂಡ್ರೆ ಎಲ್ಲಿ ಅವನಿಗೆ ಬೇಸರ ಆಗುತ್ತೋ, ಎಲ್ಲಿ ಅವ್ನು ನೋವು ತಿಂತಾನೋ ಅಂತಂದ್ಬಿಟ್ಟು ಅವರು ಕೂಡ ಅಷ್ಟೊಂದೇನು ತೋರ್ಸ್ಕೊಳಕ್ ಹೋಗ್ತಿರ್ಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಸುಮ್ನಾಗಿ ಇವನು ಶ್ರೀನಿವಾಸರಾಯರು ಈ ತರ ಹೇಳಿದ್ರೆ ಹೋಗ್ತಾನೆ. ಅವನು ಹೋಗಿ ಅಲ್ಲೆಲ್ಲ ನೋಡ್ತಾನೆ, ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಲ್ಲೊಂದು 3 ವರ್ಷದ ಪುಟ್ಟ ಯುವಕಿ ಇರುತ್ತೆ. ಆ ಯುವತಿಯನ್ನ ನೋಡಿ ನನ್ನ ಮಗಳು ರಾಧಾ ಅಂತಂದು ಅವನು ಯೋಚನೆಯನ್ನ ಮಾಡ್ತಾನೆ. ನನ್ನ ಮಗಳು ಇಷ್ಟೇ ಇರ್ತಿದ್ಲು, ಅವಳು ಇವನು ಕೆಲಸದಿಂದ ಬಂದಿದ ತಕ್ಷಣನೇ ಅವನು ಅವಳನ್ನ ನೋಡ್ಕೊಂಡ ರೀತಿ, ನಂತರ ಅವಳು ಅವ್ರ ಅಮ್ಮನ ಮೇಲೆ ಹೇಳ್ತಾ ಇರತಕ್ಕಂತಹ ದೂರು ಎಲ್ಲ ಕೂಡ ಅವನಿಗೆ ತುಂಬಾನೇ ನೆನಪಾಗ್ತಾ ಇರುತ್ತೆ. ನಂತರ ಅವಳು ಏನೋ ಒಂದು ಬೊಂಬೆ ತಗೊಂಬರೋದಕ್ಕೆ ಹೇಳಿರ್ತಾಳೆ. ಅದನ್ನ ಕೂಡ ಅವನು ನೆನಪು ಮಾಡ್ಕೊಂತಾನೆ. ಕೊನೆದಾಗ ಅವಳು ನನಗೆ ಸಿಗ್ಲೇ ಇಲ್ವಲ್ಲ ಅಂತ ಕೂಡ ಅವನು ಬೇಸರವನ್ನ ಮಾಡ್ಕೊಂತಾನೆ. ಹೀಗೆ ಹೋಗ್ಬೇಕಾದ್ರೆ ಸಂಜೆ ಬರ್ತಾರೆ. ಸಂಜೆ ಬಂದ್ಮೇಲೆ ಇವರು ಶ್ರೀನಿವಾಸರಾಯರು ಎಲ್ಲ ಸೈಕಲ್ ಹಾಕೊಂಡು ಹೊರಟಿರ್ತಾರೆ. ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದ್ದೀರಾ ಮಾವ ಅಂತಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಹಿಂಗೆ ಗಾಂಧೀಜಿ ಅವರ ತತ್ವವನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಇವ್ರು ಹೇಳ್ತಾರೆ, ನೀನ್ ಊಟ ಗೀಟ ಮಾಡೋಗು, ನಾನು ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ಅವನು ಹೇಳ್ತಾನೆ, ಇಲ್ಲ ನಾನು ಬರ್ತೀನಿ ರೀ ನೀವು ಅಂತಂದು ಹೇಳಿದಾಗ, ಏನಕ್ಕೆ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡು ಅಂತಂದ್ರೆ, ಇಲ್ಲ ನಾನು ಬರ್ತೀನಿ ಅಂದ್ರೆ ಕೇಳ್ದಿರಾ ಹೋಗ್ತಾನೆ. ಸಾವಿತ್ರಮ್ಮ ಹೇಳ್ತಾರೆ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡಪ್ಪ, ಎಷ್ಟು ದಿನ ಅಂತಂದು ಈ ರೀತಿ ಮಾಡ್ತೀನಿ ಅಂದ್ರೆ, ನನ್ನ ಆರೋಗ್ಯಕ್ಕೇನಾಗಿದೆ ಅತ್ತೆ, ನಾನು ಆರಾಮ್ಸೆ ಇದ್ದೀನಿ ಅಂತೆಲ್ಲ ಹೇಳಿ ಗಾಂಧೀಜಿಯವರ ತತ್ವವನ್ನ ಕೇಳ್ತಾನೆ. ಅವ್ರ ತತ್ವವನ್ನ ಕೇಳಿದ್ರೆ ಅವ್ನು ಅನ್ಸುತ್ತೆ, ಹೌದಾ ಇಲ್ಲ ನಿರಾಶ್ರಿತರ ಬಗ್ಗೆ ಹೇಳೋದಾಗ ಎಲ್ಲ ಅವನು ಇಲ್ಲ ನನ್ನ ತುಳಸಿ ಬಂದ್ರು ನಾನು ಇದೇ ತರ ನೋಡ್ಕೊಂತೀನಿ ಅಂತೆಲ್ಲ ಅವನು ಮನಸ್ಸಿನಲ್ಲೇ ಅನ್ಕೊಂತಾನೆ. ನಂತರ ಒಂದಿನ ಅವ್ರಿಗೆ ಗಾಂಧೀಜಿಯವರು ಸಪರೇಟ್ ಆಗಿ ಯಾರು ಇಲ್ದಿರತಕ್ಕಂತಹ ಸಂದರ್ಭದಲ್ಲಿ ಸಿಗ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಕೇಳ್ತಾರೆ, ಇಲ್ಲ ನಿನ್ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ಬಹಳ ವೈದ್ಯನಂತೆ ನೀನು, ಈ ರೀತಿಯಾಗಿ. ಮತ್ತೆ ಫಸ್ಟ್ ಅವರು ಶ್ರೀನಿವಾಸರಾಯರು ಲೆಟರ್ ತಗೊಂಡ್ಬರ್ತಾರಲ್ಲ, ಹಿಂಗೆ ಡೆಲ್ಲಿಯಲ್ಲಿ ಇದೆಯಂತೆ ಹೋಗ್ತೀಯಾ ಅಂತಂದು. ಆಗ ಇವನು ಹೇಳಿರ್ತಾನೆ, ತುಳಸಿ ಏನಾದ್ರು ಬಂದಿರ್ತಾಳ ಅಂತಂದು. ಇಲ್ಲ ಯೋಚನೆ ಮಾಡಬೇಡ, ನಾನು ಆಲ್ರೆಡಿ ಕೇಳಿದ್ದೀನಿ, ಅಲ್ಲಿ ಯಾರು ಇಲ್ವಂತೆ ಅಂತ ಕೂಡ ಹೇಳಿರ್ತಾರೆ. ಇದೊಂದು ಪ್ರಸಂಗವನ್ನು ನೆನ್ಪಿಟ್ಕೊಳ್ಳಿ. ನಂತರ ಇಲ್ಲಿ ಗಾಂಧೀಜಿ ಅವರು ಹೇಳ್ತಾರೆ, ನೀವು ಒಳ್ಳೆ ವೈದ್ಯನಂತೆ, ನಾನೆಲ್ಲ ಕೇಳಿದ್ದೀನಿ ನಿನ್ ಬಗ್ಗೆ ಅಂತೆಲ್ಲ ಹೇಳಿದಾಗ ನೀನು ಮತ್ತೆ ನೀನೇನು ಯೋಚನೆ ಪಡಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ನಂತರ ಇವನು ಹೇಳ್ತಾನೆ ತನ್ನ ಬಗ್ಗೆ ಆಗಿದ್ದ ರೀತಿ ಎಲ್ಲಾನು ನೋವನ್ನ ತೋಡ್ಕೊಂಡಾಗ, ನೀನೇನು ಯೋಚನೆ ಪಡಬೇಡ, ನೀನ್ ತುಳಸಿ ನಿಂಗೆ ಸಿಕ್ಕೇ ಸಿಗ್ತಾಳೆ, ಆದ್ರೆ ನೀನು ಅವಳನ್ನ ಯಾಕೆ ಇಷ್ಟು ದಿನ ಎಲ್ಲೋಗಿದ್ದೆ, ಯಾಕೆ ಹಿಂಗಿದ್ಯಾ ಅಂತ ಏನೂ ಪ್ರಶ್ನೆಯನ್ನ ಮಾಡಬಾರ್ದು, ಹಿಂದಿನದ್ದೇನನ್ನೂ ಅವಳನ್ನ ಕೇಳಬಾರ್ದು ಅಂತೆಲ್ಲ ಹೇಳ್ತಾರೆ. ಸರಿ ಅಂತಂದು ಕೂಡ ಹೇಳ್ತಾರೆ. ಸರಿ ಅಂತಂದು ಇವರು ಹೋಗ್ತಾರೆ. ಎಲ್ಲಿಗೆ ಮತ್ತೆ ವಾಪಸ್ ಹೋಗ್ತಾರೆ. ಹೋದ ನಂತರ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ನೋಡ್ಬೇಕಾದ್ರೆ ಒಬ್ರು ಅವನಿಗೆ ಸಿಗ್ತಾರೆ. ಒಂದು ಕರ್ಕಳ್ಳಾಗಿರ್ತಕ್ಕಂತಹ ಮುಖ ಎಲ್ಲ ನೋಡಿದಾಗ ಅವಳು ತುಳಸಿನ ಅಂತಂದು ಯೋಚನೆ ಬರುತ್ತೆ. ಆದ್ರೆ ತುಳಸಿನೇ ಆಗಿರ್ತಾಳೆ. ಯಾಕಿಲ್ಲಿದ್ಯಾ ಅಂತೆಲ್ಲ ವಿಚಾರಣೆ ಮಾಡಿದಾಗ, ಬಾ ಮನೆಗೆ ಹೋಗೋಣ ಅಂತೆಲ್ಲ ಹೇಳ್ತಾರೆ. ಯಾವ ಮನೆ ಅಂದ್ರೆ, ನಮ್ಮ ಮನೆ, ನಿನ್ ಮನೆ ಅಲ್ವಾ, ನಿಂದೇ ಅಲ್ವಾ ಮನೆ ಅಂತೆಲ್ಲ ಚಂದ್ರು ಹೇಳ್ತಾನೆ. ಸರಿ, ಆದ್ರೆ ನನಗ್ ಬರಲ್ಲ, ನಂಗೊಂದು ಮಗು ಇದೆ, ಆದ್ರೆ ನೀನ್ ನಾಳೆ ಅವಳನ್ನ ಜೊತೆಲಿ ಬಂದ್ರೆ ಮಾತ್ರ ನಾನು ಬರ್ತೀನಿ ಅಂತ ಕೂಡ ಹೇಳ್ತಾರೆ. ಸರಿ, ನಾಳೆ ಇದೇ ಒಂದು ಜಾಗ ಮರದ ಕೆಳಗಡೆ 4 ಗಂಟೆಗೆ ನೀನ್ ಕರೆಕ್ಟ್ ಆಗಿ ಬಾ ಅಂತ ಕೂಡ ಹೇಳ್ತಾರೆ. ಸರಿ ಅಂತಂದು ಇವ್ನು ಹೋಗ್ತಾನೆ. ಹೋಗಿ
ಒಂದು ಲೆಟರ್ನ ಬರೀತಾನೆ, ಮಾವ ಹೀಗೆ ನಿಮ್ಮ ಮಗಳು ಇಂತಹ ಜಾಗಕ್ಕೆ ಇಷ್ಟೊತ್ತಿಗೆ ಬರ್ತಾ ಇರ್ತಾರೆ, ಈ ರೀತಿಯಾಗಿ ನಾನು ಮನೆ ಬಿಟ್ಟು ಹೋಗ್ತಾ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಹೇಳ್ತಾ ಪತ್ರವನ್ನ ಬರ್ದಿಟ್ಟು ಅವ್ರ ಮಾವನಿಗೆ ಕಾಣಿಸೋ ರೀತಿಯಲ್ಲಿ ಅವನು ಹೋಗ್ತಾನೆ. ಅವ್ರ ಮಾವ ಅದನ್ನ ನೋಡ್ಬಿಟ್ಟು ಹೋಗ್ತಾಳೆ ಅವ್ರ ಮಗಳನ್ನ ಮೀಟ್ ಆಗ್ಲಿಕ್ಕೆ. ಅವ್ರ ಮಗಳು ಅಲ್ಲಿ ನೋಡ್ತಾಳೆ. ಆಗ ಕೇಳ್ತಾರೆ ಯಾಕೆ ಚಂದ್ರು ಬಂದಿಲ್ಲ ಅಂದ್ರೆ ಪತ್ರವನ್ನ ಕೊಡ್ತಾರೆ. ನನಗೆ ಗೊತ್ತಿತ್ತು ಈ ರೀತಿಯಾಗಿ ಆಗುತ್ತೆ ಅಂತಂದ್ಬಿಟ್ಟು ಅವರು ಈ ಮಗುವನ್ನ ತನ್ನ ಮಗು ಅಂತ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಆದ್ರೆ ಶ್ರೀನಿವಾಸ ರಾಯರು ಅದನ್ನ ಒಪ್ಕೊಂತಾರೆ. ನಿನ್ನ ಮಗು ನನ್ನ ಮೊಮ್ಮಗುನೇ, ಅದು ಯಾವ ರೀತಿ ಆಯ್ತು ಹೇಗಾಯ್ತು ಅವೆಲ್ಲ ನನಗ್ ಬೇಡ, ನನ್ನ ಮೊಮ್ಮಗುನೇ ಅಂತಂದ್ಬಿಟ್ಟು ಹೇಳಿ ಅವರು ತನ್ನ ವ್ಯಕ್ತಿತ್ವವನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತಂದು ಹೇಳ್ತಾ ಈ ಪಾಠವನ್ನು ಮುಗಿಸೋಣ. ಇನ್ನೂ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.